ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಆತನ ಮಹಿಮೆ ಪಡಿಸುವ, ಆತನ ನಾಮವನ್ನು ನಾವು ಮೇಲಕ್ಕೆತ್ತುವ. ಪ್ರಿಯರೇ, ಬನ್ನಿ. ನೀವು ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆಯಲ್ಲಿ ಇರುವುದಾದರೆ ಭಯಪಡಬೇಡಿ. ದೇವರ ವಾಕ್ಯವು ನಿಮ್ಮನ್ನು ಆಧರಿಸ್ತದೆ, ಸಂತೈಸ್ತದೆ, ನಿಮ್ಮನ್ನು ಬಲಪಡಿಸ್ತದೆ, ನಿಮ್ಮನ್ನು ಎಲ್ಲ ಸಂಕಟಗಳಿಂದ ಅದು ಬಿಡುಗಡೆ ಮಾಡುತ್ತದೆ. ಬನ್ನಿ, ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುಂಚೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. Hallelujah, praise the Lord. ಪ್ರಿಯ ದೇವಜನರೇ, ಬನ್ನಿ ನಮ್ಮ ಕರ್ತಾದಿ ಕರ್ತನನ್ನು ಆರಾಧಿಸೋಣ. ವಾಕ್ಯ ಹೇಳ್ತದೆ, ಪರಲೋಕವು ಆತನ ಸಿಂಹಾಸನ, ಈ ಭೂಲೋಕವು ಆತನ ಪಾದಪೀಠವಾಗಿದೆ. ಅಂಥ ದೊಡ್ಡದಾದ ನಮ್ಮ ಕರ್ತನ ಸನ್ನಿಧಾನದಲ್ಲಿರುವಂಥ ಕೃಪೆಯನ್ನು ನಮಗೆ ಕೊಟ್ಟ ಆತನನ್ನು ಆರಾಧಿಸೋಣ. ಥ್ಯಾಂಕ್ ಯು ಫಾದರ್. ಉದಯಕಾಲ ಸಮಯದಲ್ಲಿ, ಮಧ್ಯಾಹ್ನದ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ನಿನ್ನಾರಾಧಿಸುವೆ. ಉದಯಕಾಲ ಸಮಯದಲ್ಲಿ, ಮಧ್ಯಾಹ್ನದ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ನಿನ್ನಾರಾಧಿಸುವೆ. ಆರಾಧನೆ, 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 ಆರಾಧನೆ. ಪರಿಶುದ್ಧನು ನೀನು, ಪರಿಶುದ್ಧನು, ನಿನ್ನಾಮ ಎಂದೆಂದಿಗೂ ಪರಿಶುದ್ಧನು. ಪರಿಶುದ್ಧನು ನೀನು, ಪರಿಶುದ್ಧನು, ನಿನ್ನಾಮ ಎಂದೆಂದಿಗೂ ಪರಿಶುದ್ಧವು. ಶಾಶ್ವತವಾದದ್ದು ನಿನ್ನ ನಾಮವು, ನಿತ್ಯಕ್ಕೆ ಮಾರ್ಗವು ನಿನ್ನ ನಾಮವೇ. ಶಾಶ್ವತವಾದದ್ದು ನಿನ್ನ ನಾಮವು, ಸತ್ಯಕ್ಕೆ ಮಾರ್ಗವು ನಿನ್ನ ನಾಮವೇ. ಆರಾಧನೆ, 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 ಆರಾಧನೆ. ಆಕಾಶವೇ ನಿನ್ನ ಸಿಂಹಾಸನ, ಈ ಭೂಮಿಯೇ ನಿನ್ನ ಪಾದಪೀಠವು. ಆಕಾಶವೇ ನಿನ್ನ ಸಿಂಹಾಸನ, ಭೂಮಿಯೇ ನಿನ್ನ ಪಾದಪೀಠವು. ಶಾಶ್ವತವಾದದ್ದು ನಿನ್ನ ವಾಕ್ಯವು, ಅಂತ್ಯವಿಲ್ಲ ನಿನ್ನ ರಾಜ್ಯಕ್ಕೆ. ಶಾಶ್ವತವಾದದ್ದು ನಿನ್ನ ನಾಮವು, ಅಂತ್ಯಕ್ವಿಲ್ಲ ನಿನ್ನ ರಾಜ್ಯಕ್ಕೆ. ಆರಾಧನೆ, 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 ಆರಾಧನೆ. ಥ್ಯಾಂಕ್ ಯು ಫಾದರ್. ತಂದೆ ಸ್ತೋತ್ರ. Hallelujah. Glorify Jesus. Amen.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಲೂಕನು ಬರೆದ ಸುವಾರ್ತೆಯಲ್ಲಿ 23ನೇ ಅಧ್ಯಾಯ 42 ಮತ್ತು 43ನೇ ವಚನ. ಲೂಕ್ ಚಾಪ್ಟರ್ 23, 42 and 43. ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೈಸ್ನಲ್ಲಿ ಇರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಪ್ರೈಸ್ ಗಾಡ್. ಪ್ರಿಯರೇ, ಈ ವಚನವನ್ನು ನಾವು ಓದಿದೆವು. ನಾವು ನೋಡ್ತೇವೆ, ಯೇಸುವನ್ನು ಶಿಲುಬೆಗೆ ಹಾಕುವಾಗ ಆತನ ಎಡ ಮತ್ತು ಬಲಕ್ಕೆ ಇಬ್ಬರು ಕಳ್ಳರನ್ನು ಶಿಲುಬೆಗೆ ಹಾಕಿದ್ರು. ಮಧ್ಯದಲ್ಲಿ ಯೇಸು ಇದ್ದಾನೆ, ಒಂದು ಪಕ್ಕದಲ್ಲಿ ಒಬ್ಬ ಕಳ್ಳ ಇದ್ದಾನೆ, ಮತ್ತೊಂದು ಪಕ್ಕದಲ್ಲಿ ಇನ್ನೊಬ್ಬ ಕಳ್ಳ ಇದ್ದಾನೆ. ಬೈಬಲ್ ಹೇಳ್ತದೆ, ಲೂಕನು ಬರೆದ ಸುವಾರ್ತೆಯಲ್ಲಿ 23ನೇ ಅಧ್ಯಾಯ 39ನೇ ವಚನ. ತೂಗು ಹಾಕಿದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ? ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂದು ಹೇಳಿದಕ್ಕೆ ಎರಡನೆಯವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ಇಬ್ಬರು ಕಳ್ಳರು ನಾವು ನೋಡ್ತೇವೆ, ದುಷ್ಕರ್ಮಿಗಳು. ಅವರ ದಂಡನೆಗೆ ತಕ್ಕ ಹಾಗೆ ಅವರನ್ನು ಶಿಲುಬೆಗೆ ಹಾಕಿದ್ದಾರೆ. ಅವರ ತಪ್ಪಿಗೆ, ಅವರು ಮಾಡಿದ ಅಪರಾಧಕ್ಕೆ. ಒಬ್ಬ ಕಳ್ಳನು ಅಪರಾಧದಿಂದ ತೂಗು ಹಾಕಲ್ಪಟ್ಟಿದ್ದಾನೆ, ದುಷ್ಕರ್ಮಿ. ಆತನು ಯೇಸುವಿಗೆ ಹೇಳ್ತಾನೆ ಶಿಲುಬೆಯಲ್ಲಿ ನೇತಾಡಿರುವಾಗ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ? ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂದು ಹೇಳಿದಕ್ಕೆ ಎರಡನೆಯವನು ಅವನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲ. ಒಬ್ಬನು ದೇವರಿಗೆ ಭಯ ಪಡ್ತಾ ಇದ್ದಾನೆ, ಮತ್ತೊಬ್ಬನಿಗೆ ದೇವರ ಭಯ ಇಲ್ಲ. ಒಬ್ಬನು ಶಿಲುಬೆಯಲ್ಲಿ ನೇತು ಹಾಕಲ್ಪಟ್ಟಾಗ ಮತ್ತೊಬ್ಬ ದುಷ್ಕರ್ಮಿಯನ್ನು ಗದರಿಸ್ತಾ ಇದ್ದಾನೆ. ಓಕೆ, ನೀನು ಇದೇ ದಂಡನೆಯಲ್ಲಿರುವಾಗ ನೀನು ದೇವರಿಗೆ ಹೆದರುವುದಿಲ್ಲವೋ? ಓಕೆ, 41ನೇ ವಚನ. ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೂ ಅಲ್ಲದೇನು ಮಾಡಲಿಲ್ಲ ಎಂದು ಹೇಳಿ. ಪ್ರೈಸ್ ಗಾಡ್. ನಾವು ನ್ಯಾಯ ಪ್ರಕಾರ ತಕ್ಕವಾದ ದಂಡನೆಯಲ್ಲಿ ನಾವಿದ್ದೇವೆ. ನಾವು ಮಾಡಿದ ಅಪರಾಧಕ್ಕೆ ನಮಗೆ ದಂಡನೆ ಸಿಕ್ಕಿದೆ. ಬಟ್ ಈತನಾದರೂ ಅಲ್ಲದೇನು ಮಾಡಲಿಲ್ಲ. ರೈಟ್. ನೆಕ್ಸ್ಟ್, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಇಬ್ಬರು ಕಳ್ಳರು ನಾವು ನೋಡ್ತೇವೆ, ಲಾಸ್ಟ್ ಮೂಮೆಂಟಿಗಿದ್ದಾರೆ. ಅವರು ಮಾಡಿದ ದುಷ್ಕೃತ್ಯ ನಿಮಿತ್ತವಾಗಿ, ಅವರು ಮಾಡಿದ ಪಾಪದ ನಿಮಿತ್ತವಾಗಿ, ಅವರು ಮಾಡಿದ ಅನ್ಯಾಯದ ನಿಮಿತ್ತವಾಗಿ, ಅವರು ಮಾಡಿದ ದಂಡನೆ, ಅವರಿಗೆ ತಕ್ಕ ದಂಡನೆಯನ್ನು ಅವರು ಶಿಲುಬೆಯಲ್ಲಿ ಹೊಂದಿದ್ದಾರೆ. ಒಬ್ಬನು ಆ ಸಂದರ್ಭದಲ್ಲಿ ಯೇಸುವನ್ನು ದೂಷಿಸ್ತಾ ಇದ್ದಾನೆ, ಮತ್ತೊಬ್ಬನು ಹೇಳ್ತಾನೆ, ನೀನು ದೇವರಿಗೆ ಭಯ ಪಡುವುದಿಲ್ಲ. ಒಬ್ಬನು ಅಕ್ನಾಲೇಜ್ ಮಾಡ್ತಾನೆ, ಈ ವ್ಯಕ್ತಿ ಏನೂ ತಪ್ಪು ಮಾಡಲಿಲ್ಲ, ಏನೂ ತಪ್ಪು ಮಾಡದೆ ಇವನು ದಂಡನೆಯನ್ನು ಅನುಭವಿಸ್ತಾ ಇದ್ದಾನೆ. ಇಬ್ಬರು ಕಳ್ಳರೇ ಅಲ್ಲಿದ್ದಾರೆ. ಒಬ್ಬ ಕಳ್ಳನಿಗೆ ಗೊತ್ತು, ಏನು ತಪ್ಪು ಮಾಡಲಿಲ್ಲ ಈ ವ್ಯಕ್ತಿ. ಆದರೆ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ. ಆ ಕಳ್ಳನು ಹೇಳ್ತಾನೆ. ಇಬ್ಬರಿಗೆ ಚಾನ್ಸ್ ಇತ್ತು ಈ ಶರೀರದಲ್ಲಿರುವಾಗ. ಒಬ್ಬನು ನಿತ್ಯ ದಂಡನೆಗೆ ಹೋಗುತ್ತಾನೆ, ಮತ್ತೊಬ್ಬನು ನಿತ್ಯ ಜೀವಕ್ಕೆ ಹೋಗ್ತಾನೆ. ಯಾಕಂದರೆ ಯೇಸು ಕ್ರಿಸ್ತನು ನಮ್ಮೆಲ್ಲರ ಅಪರಾಧಗಳು, ನಾವು ಮಾಡಿದ ತಪ್ಪುಗಳನ್ನು ತಾನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ದೇವರು ನಮ್ಮ ಅಪರಾಧಗಳನ್ನು, ನಮ್ಮ ಮೇಲಿದ್ದ ದಂಡನೆಯನ್ನು ನಮ್ಮ ಲೆಕ್ಕಕ್ಕೆ ಹಾಕದೆ ಕ್ರಿಸ್ತನಲ್ಲಿ ತನಗೆ ಸಮಾಧಾನಪಡಿಸಿದ್ದಾನೆ. ನಮ್ಮ ಮೇಲಿದ್ದ ದಂಡನೆ, ನಮ್ಮ ಮೇಲಿದ್ದ ಪಾಪ, ನಮ್ಮ ಮೇಲಿದ್ದ ಶಾಪವನ್ನು ದೇವರು ಕ್ರಿಸ್ತನಲ್ಲಿ ಹಾಕಿದ್ದಾನೆ, ಕ್ರಿಸ್ತನ ಮೇಲೆ ಹಾಕಿದ್ದಾನೆ. ಲಾಸ್ಟ್ ಮೂಮೆಂಟಿಗೆ ಅವರಿಗೆ ಒಂದು ಚಾನ್ಸ್. ಒಬ್ಬನು ನಿತ್ಯ ಜೀವಕ್ಕೆ ಹೋಗ್ತಾನೆ, ಒಬ್ಬ ನಿತ್ಯ ದಂಡನೆಗೆ ಹೋಗ್ತಾನೆ. ಪ್ರೇರೆ, ಒಬ್ಬ ಮನುಷ್ಯನು ದೇಹವನ್ನು ಬಿಟ್ಟಾಗ ಎಲ್ಲಿ ಹೋಗುತ್ತಾನೆ ಬಹಳ ಪ್ರಾಮುಖ್ಯ. ಎಲ್ಲಿ ಹೋಗುತ್ತಾನೆ?
ಈ ಶರೀರದಲ್ಲಿ ಇರುವಾಗ ಯೇಸು ಕ್ರಿಸ್ತನು ನನ್ನ ದಂಡನೆಯನ್ನು, ನನ್ನ ಮೇಲಿದ್ದ ತೀರ್ಪನ್ನು, ಅಪರಾಧವನ್ನು ತಾನು ಹೊತ್ತುಕೊಂಡು ಹೋಗಿದ್ದಾನೆ. ಒಂದು ವೇಳೆ ಒಬ್ಬ ವ್ಯಕ್ತಿ ನಂಬುವುದಾದರೆ ಅವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುತ್ತಾನೆ. ಒಂದು ವೇಳೆ ಈ ಶರೀರದಲ್ಲಿ ಇರುವಾಗ ಯೇಸು ಕ್ರಿಸ್ತನು ನಮ್ಮ ದಂಡನೆಯನ್ನು ಹೊತ್ತುಕೊಂಡು ಹೋಗಿದ್ದಾನೆ ಎಂದು ಒಪ್ಪದಿದ್ದರೆ ಅವನು ನಿತ್ಯ ದಂಡನೆಯನ್ನು ಹೊಂದುತ್ತಾನೆ. ನಿತ್ಯ ಮರಣ, ನಿತ್ಯ ಅಗ್ನಿ, ನಿತ್ಯ ಬೆಂಕಿ ಅನುಭವಿಸ್ತಾನೆ. ಇವತ್ತಿಗೂ ಕೂಡ ಆ ಇಬ್ಬರು ವ್ಯಕ್ತಿಗಳು ಕೂಡ ಇದ್ದಾರೆ. ಒಬ್ಬನು ಪರದೈಸ್ನಲ್ಲಿದ್ದಾನೆ, ಮತ್ತೊಬ್ಬನು ನಿತ್ಯ ಬೆಂಕಿಯಲ್ಲಿದ್ದಾನೆ. ನಿತ್ಯತ್ವ ಎಂಬುವಂಥದ್ದು ಇಬ್ಬರಿಗೂ ಇದೆ. ಬಟ್ ನಿನ್ನ ನಿತ್ಯತ್ವವನ್ನು ನೀನು ಎಲ್ಲಿ ಕಳೆಯುತ್ತಿ? ಒಬ್ಬನು ಲಾಸ್ಟ್ ಮೂಮೆಂಟಿಗೆ ಆತನು ಒಪ್ಪಿದ, ಆತನ ಜೀವಮಾನವಿಡೀ ಆತನು ತಪ್ಪು ಮಾಡಿದ್ದಾನೆ. ಈ ಶರೀರದಲ್ಲಿ ಇರುವಾಗ ತಪ್ಪು ಮಾಡಿ ಆ ತಪ್ಪಿಗೆ ತಕ್ಕ ಹಾಗೆ ಆತನಿಗೆ ಶಿಕ್ಷೆ ಸಿಕ್ಕಿದೆ, ದಂಡನೆಗೆ ಹಾಕಿದ್ದಾರೆ. ಆ ತಪ್ಪಿನ ಲಾಸ್ಟ್ ಮೂಮೆಂಟಲ್ಲಿ ಆತನು ಒಪ್ಪಿದ, ನಾನು ನ್ಯಾಯವಾಗಿ ದಂಡನೆಯನ್ನು ಅನುಭವಿಸ್ತೇನೆ. ಈತನು ಅಲ್ಲದೇನು ಮಾಡಲಿಲ್ಲ. ನೀನು ಆ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ. ಆತನ ಒಂದು ರಿಕ್ವೆಸ್ಟ್. ಅದಕ್ಕೆ ಯೇಸು ಸ್ವಾಮಿ ಹೇಳುತ್ತಾನೆ, ನಾವು ನೋಡ್ತೀವಿ 43ನೇ ವಚನದಲ್ಲಿ, ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೇಶದಲ್ಲಿ ಇರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಈ ಒಂದು ವಚನದ ಮೇಲೆ ಅನೇಕರಿಗೆ ಕನ್ಫ್ಯೂಷನ್. ಪರದೇಶ ಎಲ್ಲಿದೆ? ಯೇಸು ಸ್ವಾಮಿ ಹೋದದ್ದು ಎಲ್ಲಿ? ಯೇಸು ಸ್ವಾಮಿ ಮೊದಲು ಹೋದದ್ದು ಪಾತಾಳಕ್ಕೆ. ಪಾತಾಳದಲ್ಲಿ ಎರಡು ಭಾಗಗಳಿವೆ. ಒಂದು ಯಾತನೆಯ ಸ್ಥಳ, ಮತ್ತೊಂದು ಅಬ್ರಾಮನ ಸ್ಥಳ. ನಿಮಗೆ ಕ್ಲಿಯರ್ ಆಗಿ ನೀವು ಓದಲಿಕ್ಕೆ ಹೋದರೆ ನಿಮಗೆ ಸಿಗ್ತದೆ ಆ ಎರಡು ಸ್ಥಳಗಳಲ್ಲಿ. ಯೇಸು ಸ್ವಾಮಿ ಒಂದು ದೃಷ್ಟಾಂತ ಆದ ಘಟನೆಯನ್ನು ಹೇಳುತ್ತಾನೆ. ಓಕೆ, ಒಬ್ಬನೊಬ್ಬ ಶ್ರೀಮಂತ ಮನುಷ್ಯನಿದ್ದ. ಆತನು ದಿನಾಲು ಆತನ ಮನೆಯಲ್ಲಿ ಒಳ್ಳೆ ಪಿತಾಂಬರ ವಸ್ತ್ರಗಳನ್ನು ಧರಿಸ್ತಾ ಇದ್ದ. ದಿನಾಲು ಆತನ ಮನೆಯಲ್ಲಿ ಫಂಕ್ಷನ್ ಆಗ್ತಾ ಇತ್ತು. ಇನ್ನೊಬ್ಬ ಬಡ ವ್ಯಕ್ತಿ ಇದ್ದ, ಆತನ ಹೆಸರು ಲಾಜರಸ್. ಈತನು ಆತನ ಮನೆ ಬಾಗಿಲಲ್ಲಿ ಆತನ ಮೇಜಿನಿಂದ ಬಿದ್ದಂಥ ಎಂಜಲು ತುಂಡುಗಳನ್ನು ತಿಂದರೂ ಹೊಟ್ಟೆ ತುಂಬಿಸಿಕೊಳ್ತೀನಿ ಅಂತ ಕಾಯ್ತಾ ಇದ್ದ. ಆತನ ಮೈಯೆಲ್ಲ ಹುಣ್ಣಾಗಿತ್ತು. ನಾಯಿಗಳು ಬಂದು ಆತನ ಹುಣ್ಣುಗಳನ್ನು ನೆಕ್ಕುತ್ತಿದ್ದವು. ಬೈಬಲ್ ಹೇಳ್ತದೆ, ಒಂದು ದಿನ ಆ ಶ್ರೀಮಂತ ಮನುಷ್ಯನು, ಆ ಬಡ ಲಾಜರಸನು ಸತ್ತು ಹೋದ. ಬಡ ಲಾಜರಸನು ಸತ್ತ. ದೇವದೂತರು ಬಂದು ಆತನನ್ನು ಕರ್ಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಅಬ್ರಹಾಮನ ಬಳಿ ಕರ್ಕೊಂಡು ಹೋದರು, ಎಸ್ಕಾಟ್ ಮಾಡಿ. ಅದೇ ರೀತಿ ಶ್ರೀಮಂತ ವ್ಯಕ್ತಿ ಕೂಡ ಸತ್ತ. ಆತನಿಗೆ ಉತ್ತರ ಕ್ರಿಯೆಗಳಾದವು. ಬಟ್ ಆತನು ಕಣ್ಣು ಬಿಡುವಾಗ ಪಾತಾಳದಲ್ಲಿ ಯಾತನೆಯ ಸ್ಥಳದಲ್ಲಿದ್ದಾನೆ. ಯಾತನೆಯ ಸ್ಥಳದಿಂದ ದೂರದಿಂದ ಅಬ್ರಹಾಮನನ್ನು ನೋಡ್ತಾ ಇದ್ದಾನೆ. ಅಬ್ರಹಾಮ್ ತಂದೆ, ನನ್ನನ್ನು ಕರುಣಿಸು. ಅವನು ಮಾತಾಡುವಂಥದ್ದು ಅಬ್ರಹಾಮನಿಗೆ ಕೇಳ್ತಾ ಇದೆ. ಅಬ್ರಹಾಮನು ಮಾತಾಡಿದ್ದು ಇವನಿಗೆ ಕೇಳ್ತಾ ಇದೆ. ಆತನ ಪಕ್ಕದಲ್ಲಿದ್ದ ಲಾಜರಸನ್ನು ಕೂಡ ಪರಿಚಯ ಆಗ್ತಾ ಇದೆ. ಅಬ್ರಹಾಮನ ಕೂಡ ಪರಿಚಯ ಆಗ್ತಾ ಇದೆ. ಅಬ್ರಹಾಮನನ್ನು ಆತ ನೋಡಬೇಕಾದರೆ ಕೇವಲ ಸತ್ಯವೇದದಲ್ಲಿ ಮಾತ್ರ ನೋಡಬೇಕು. ಯಾಕಂದರೆ ಈ ವ್ಯಕ್ತಿಗಿಂತ ಅಬ್ರಹಾಮನ ಎಷ್ಟೋ ವರ್ಷ ಹಿಂದೆ ದೇಹವನ್ನು ಬಿಟ್ಟಿದ್ದಾನೆ. ಓಕೆ, ಈ ಅಬ್ರಹಾಮ ಇವರೆಲ್ಲರೂ ಕಾಯ್ತಾ ಇದ್ದರು ಯೇಸು ಕ್ರಿಸ್ತನ ಬರೋಣಗೋಸ್ಕರ. ಯೇಸು ಕ್ರಿಸ್ತನು ಬರುತ್ತಾನೆ. ನಮ್ಮ ಆದಾಮನ ಸಂಬಂಧದಿಂದ ಆದಂಥ ನಮ್ಮ ಪಾಪಗಳನ್ನು ಆತನು ನಮ್ಮ ದಂಡನೆಯನ್ನು ಹೊತ್ತುಕೊಂಡು ಹೋಗಿ ನಮ್ಮನ್ನು ಮರಣದಿಂದ, ನಿತ್ಯ ಮರಣದಿಂದ, ನಮ್ಮನ್ನು ಪಾತಾಳದಿಂದ ಬಿಡಿಸ್ತಾನೆ, ಸೆರೆಯಿಂದ ಬಿಡಿಸ್ತಾನೆ ಎಂದು ಅವರು ನಿರೀಕ್ಷೆಯಲ್ಲಿದ್ದರು. ಬಟ್ ಯೇಸು ಸ್ವಾಮಿ ಶಿಲುಬೆಗೆ ಹೋಗುವ ಮುಂಚೆ ಆತ ಕೇಳಿದ ಈ ಘಟನೆಯನ್ನು ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ನಾವು ನೋಡ್ತೇವೆ, ಅಬ್ರಹಾಮ್ ತಂದೆ, ನನ್ನ ಕರುಣಿಸು. ನನಗೆ ಇಲ್ಲಿ ಉರಿಯಲ್ಲಿ ಸಹಿಸಲಿಕ್ಕೆ ಆಗುವುದಿಲ್ಲ. ಆ ಲಾಜರಸನ್ನು ಆದರೂ ಕಳಿಸಿ ಅವನ ತೋರು ಬೆರಳನ್ನು ಅದ್ದಿ ನನ್ನ ನಾಲಿಗೆಯನ್ನು ತನ್ನ ಮಾಡಲಿ. ಆತನು ಏನು ಪೆಪ್ಸಿ ಸೋಡಾಯನ್ನು ಕೇಳಲಿಲ್ಲ, ತಣ್ಣೀರು ಕೇಳಲಿಲ್ಲ, ಜಸ್ಟ್ ಒಂದು ತೊಟ್ಟು ನೀರು. ಇಲ್ಲಿ ಉರಿಯಲ್ಲಿ ನನಗೆ ಸಹಿಸಲಿಕ್ಕೆ ಆಗೋದಿಲ್ಲ. ಈ ವ್ಯಕ್ತಿ ನಿತ್ಯತ್ವಕ್ಕೆ ಇನ್ನು ಉರಿತಾ ಇದ್ದಾನೆ. ಈಗಲೂ ಉರಿತಾ ಇದ್ದಾನೆ ನಿತ್ಯತ್ವಕ್ಕೆ.
ನಾವು ನೋಡ್ತೇವೆ. ನಿತ್ಯ ಮರಣ, ನಿತ್ಯ. ಅಲ್ಲಿ ಅಬ್ರಹಾಮನು ಹೇಳ್ತಾನೆ, ನಿನಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ, ನಿನ್ನ ಮತ್ತು ನಮ್ಮ ಮಧ್ಯದಲ್ಲಿ ಒಂದು ದೊಡ್ಡ ಕಂದಕ ಇದೆ. ಈಚೆಯವರು ಅಲ್ಲಿ ಹೋಗ್ಬೇಕಂತ ಮನಸ್ಸು ಮಾಡಿದ್ರು ಹೋಗ್ಲಿಕ್ಕೆ ಆಗುವುದಿಲ್ಲ, ಆಚೆಯವರು ಈಚೆ ಬರ್ತೇನೆ ಅಂತ ಹೇಳಿದ್ರು ಬರಲಿಕ್ಕೆ ಆಗುವುದಿಲ್ಲ. ಅದೆಲ್ಲ ಆಗಬೇಕು ಅಲ್ಲಿ ದೇಹದಲ್ಲಿರುವಾಗ. ಪ್ರೇರೆ, ಆ ದೇಹದಲ್ಲಿ 2 ದುಷ್ಕರ್ಮಿಗಳಿದ್ದರು. ಒಬ್ಬನು ಯೇಸುವೊಟ್ಟಿಗೆ ಹೋದ, ಮತ್ತೊಬ್ಬನು ನಾವು ನೋಡ್ತೇವೆ ಪಾತಾಳಕ್ಕೆ ಹೋದ, ಯಾತನೆಯ ಸ್ಥಳಕ್ಕೆ. ಬಟ್ ಯೇಸು ಸ್ವಾಮಿ ಹೋದದ್ದು ಪರದೈಸಿಗೆ ಅಲ್ಲ. ಯೇಸು ಸ್ವಾಮಿ ಹೋದದ್ದು ಅಬ್ರಹಾಮನ ಪಾತಾಳದೊಂದು ಭಾಗಕ್ಕೆ. ಹಳೆ ಒಡಂಬಡಿಕೆ ಎಲ್ಲರೂ ಅವರು ಪಾತಾಳಕ್ಕೆ ಹೋಗ್ತಿದ್ದರು. ಪಾತಾಳದಲ್ಲಿ 2 ಭಾಗಗಳು. ಅದಕ್ಕೆ ಯಾಕೋಬನು ಹೇಳ್ತಾನೆ, ಆತನಿಗೆ ಸುದ್ದಿ ಬರುತ್ತದೆ, ನಿನ್ನ ಮಗನು ಯೋಸೇಫನು ಸತ್ತು ಹೋಗಿದ್ದಾನೆ. ಆಗ ಒಂದು ಮಾತು ಯಾಕೋಬನು ಹೇಳ್ತಾನೆ, ನಾನು ಬದುಕುವುದಕ್ಕಿಂತ ನನ್ನ ಮಗನಿರುವ ಪಾತಾಳಕ್ಕೆ ಹೋಗಿದ್ರೆ ಎಷ್ಟೋ ಒಳ್ಳೆಯದಿತ್ತು ಅಂತ. ಇಲ್ಲಿ ಯೇಸು ಸ್ವಾಮಿ ಮಾತಾಡೋ ಉದ್ದೇಶ ಅಂತ ಹೇಳಿದರೆ, ಈ ಹೊತ್ತೇ ನನ್ನ ಸಂಗಡ ಪರದೇಶದಲ್ಲಿ ಇರುವಿ ಎಂದು ನಿನಗೆ ಸತ್ಯವಾಗಿ ಹೇಳ್ತೇನೆ. ಆ್ಯಕ್ಚುಲಿ ಅದು ಈ ಹೊತ್ತೇ ನಾನು ನಿನಗೆ ಹೇಳ್ತಾ ಇದ್ದೇನೆ, ನನ್ನೊಟ್ಟಿಗೆ ನೀನು ಪರದೇಶದಲ್ಲಿರು. ಪ್ಯಾರಡೈಸ್ ಇರುವಂಥದ್ದು ಪ್ರಿಯರೇ ಮೇಲೆ, ಅದಕ್ಕೆ ಸತ್ಯವೇದದಲ್ಲಿ ಆಧಾರ ಇದೆ. ಪ್ಯಾರಡೈಸ್ ಇರುವಂಥದ್ದು ಮೇಲೆ, ಯೇಸು ಸ್ವಾಮಿ ಹೋದದ್ದು ಕೆಳಗೆ. ಬೈಬಲ್ ಹೇಳ್ತದೆ 27ನೇ ಅಧ್ಯಾಯದಲ್ಲಿ 52ನೇ ವಚನದಿಂದ ಓದಿದ್ರೆ ನಮಗೆ ಸಿಗ್ತದೆ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಆತನು ಪ್ರಾಣವನ್ನು ಬಿಡುವಾಗ ಸಮಾಧಿಗಳು ತೆರೆಯಲ್ಪಟ್ಟವು. ದೇವಾಲಯದ ಪರದೆ ಮೇಲಿನಿಂದ ಕೆಳಗೆ ಹರಿಯಿತು. ಭೂಕಂಪವಾಯಿತು, ಸಮಾಧಿಗಳು ತೆರೆಯಲ್ಪಟ್ಟವು. ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು. ಕೆಲವೊಂದು ದೇಹಗಳು 1000 ವರ್ಷ, ಕೆಲವೊಂದು ದೇಹಗಳು 500 ವರ್ಷ, ಕೆಲವೊಂದು ದೇಹಗಳು 100 ವರ್ಷ, ಕೆಲವೊಂದು ದೇಹಗಳು 1500 ವರ್ಷದಿಂದ ಹೂಣಲ್ಪಟ್ಟಿದ್ದವು. ಸಡನ್ಲಿ ಅವರ ಆತ್ಮ ಆ ದೇಹದಲ್ಲಿ ಬಂದು ಪುನರುತ್ಥಾನ ಆಯಿತು. ಯಾವಾಗ ಯೇಸು ಸ್ವಾಮಿ ಸಮಾಧಿಯೊಳಗಿಂದ ಹೊರಗೆ ಬಂದಾಗ ಅವರೆಲ್ಲರೂ ಹೊರಗೆ ಬಂದರು ಅಂತ ಬೈಬಲ್ ಹೇಳ್ತದೆ. ಅವರ ದೇಹವು ಮಹಿಮೆಯ ದೇಹವಾಗಿ ಪರಿವರ್ತನೆಗೊಂಡಿತ್ತು. ಮರಣಾಧೀನವಾಗಿರುವ ದೇಹವು ಅಮರತ್ವವನ್ನು ಧರಿಸಿಕೊಳ್ಳಿ. ಈ ಒಂದು ಸಂಗತಿಗೋಸ್ಕರ ಅಬ್ರಹಾಮನು ಕಾಯ್ತಾ ಇದ್ದ. ಈ ಒಂದು ವಿಷಯಕ್ಕೋಸ್ಕರ ಸತ್ಯವೇದಲ್ಲಿದೆ. ಪ್ಯಾರಡೈಸ್ ಎಲ್ಲಿದೆ ನಾವು ಓದಿದ್ರೆ ನಮಗೆ ಸಿಗ್ತದೆ. ನಾನು ಒಂದು ಸ್ಕ್ರಿಪ್ಚರ್ ನಿಮಗೋಸ್ಕರ ನಾನು ಓದ್ತೇನೆ. 2ನೇ ಕೊರಿಂಥ 12ನೇ ಅಧ್ಯಾಯ 3, 2 ಮತ್ತು 4ನೇ ವಚನ. ಕ್ರಿಸ್ತನಲ್ಲಿ ಒಬ್ಬ ಮನುಷ್ಯನನ್ನು ಬಲ್ಲೆನು. ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹ ಸಹಿತನಾಗಿ ಒಯ್ಯಲ್ಪಟ್ಟನು, ದೇಹ ರಹಿತನಾಗಿ ಒಯ್ಯಲ್ಪಟ್ಟನು, ನಾನರಿಯೆ ದೇವರೇ ಬಲ್ಲನು. ಇದು ಅವನ ಬಗ್ಗೆ ಅವನು ಮಾತಾಡೋದು. ಅವನಿಗೆ ಅವನ ಬಗ್ಗೆ ಹೊಗಳಲಿಕ್ಕೆ ಬೇಡ. ಅದಕ್ಕೆ ಕ್ರಿಸ್ತನಲ್ಲಿ ಇದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು ಅಂತ ಹೇಳ್ತೇನೆ. ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹ ಸಹಿತನಾಗಿ ಒಯ್ಯಲ್ಪಟ್ಟನು, ದೇಹ ರಹಿತನಾಗಿ ಒಯ್ಯಲ್ಪಟ್ಟನು, ನಾನರಿಯೆ ದೇವರೇ ಬಲ್ಲನು. 3 ಮತ್ತು 4ನೇ ವಚನ. ಅಂಥ ಮನುಷ್ಯನು ಪರದೈಸಿಗೆ ಒಯ್ಯಲ್ಪಟ್ಟು ಮನುಷ್ಯರು ನುಡಿಯಲು ಶಕ್ಯವಾದ ಹೇಳಬಾರದ ಮಾತುಗಳನ್ನು ಕೇಳಿದನೆಂದು ಬಲ್ಲೆನು. ಆ ಸಮಯದಲ್ಲಿ ಅವನು ದೇಹ ಸಹಿತನಾಗಿದ್ದನೋ ದೇಹ ರಹಿತನಾಗಿದ್ದನೋ ನಾನರಿಯೆ ದೇವರೇ ಬಲ್ಲನು. ಇಲ್ಲಿ ಬೈಬಲ್ ಹೇಳ್ತದೆ 12ನೇ 2ನೇ ವಚನ. ಕ್ರಿಸ್ತನಲ್ಲಿ ಒಬ್ಬ ಮನುಷ್ಯನು ಬಲ್ಲೆನು. ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶ, ಇಂಗ್ಲಿಷ್ನಲ್ಲಿ ತೆಗೆದು ಹೋದರೆ 3rd ಹೆವನ್ ಅಂತ ಹೇಳ್ತದೆ. ಪರದೈಸ್ ಇರುವಂಥದ್ದು 3rd ಹೆವನ್. 3ನೇ ಆಕಾಶ ಅಂದರೆ ಪರದೈಸಿಗೆ ಒಯ್ಯಲ್ಪಟ್ಟವನು, 3rd ಹೆವನ್. ಅಷ್ಟರಲ್ಲಿ ಬೈಬಲಲ್ಲಿ 1st ಹೆವನ್, 2nd ಹೆವನ್, 3rd ಹೆವನ್ ಎಲ್ಲಿ ಬರೆಯಲ್ಪಟ್ಟೆ ಅಂತ ಕೇಳ್ಬೋದು ನೀವು. 3rd ಹೆವನ್ ಅಂತ ಹೇಳಿದರೆ 3ನೇ ಆಕಾಶ ಅಂತ ಹೇಳಿದರೆ 2ನೇದಿದೆ, 1 ಇರಬೇಕು. 1 ಆದಮೇಲೆ 2, 2 ಆದಮೇಲೆ 3, 3ನೇ ಆಕಾಶ, 3rd ಹೆವನ್. ಈ ಪ್ರಶ್ನೆಯನ್ನು ಅನೇಕರು ಕೇಳ್ತಾರೆ. ಯೇಸು ಸ್ವಾಮಿ ಪರದೇಶಿಗೆ ಹೋದನ, ಪರಲೋಕ. ಪರದೇಶ ಎಲ್ಲಿ ಇರುವುದು? ಪಾತಾಳದಲ್ಲಿ ಇರುವುದು, ಪರಲೋಕದಲ್ಲಿ ಇರುವುದು. ಪರದೇಶ ಇರುವಂಥದ್ದು ಪರಲೋಕದಲ್ಲಿ. ಅಲ್ಲಿ ಯೇಸು ಸ್ವಾಮಿ ಹೇಳ್ದು, ಈ ಹೊತ್ತೇ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ನೀನು ನನ್ನೊಟ್ಟಿಗೆ ಪರದೇಶದಲ್ಲಿರುವಿ. ಯೇಸು ಸ್ವಾಮಿ ಕ್ರೂಜೆಯಿಂದ ಹೋದದ್ದು ಪರದೇಶಿಗೆ ಅಲ್ಲ. ಯೇಸು ಸ್ವಾಮಿ ಹೋದದ್ದು ಪಾತಾಳಕ್ಕೆ. ಯೇಸು ಸ್ವಾಮಿ ಅದ ನಂತರ ಆತನು ಪರಲೋಕಕ್ಕೆ ಹೋಗಿ ಯಜ್ಞವನ್ನು ಸಮರ್ಪಿಸಿದ. ಆತನೇ ಹೈ ಪ್ರೀಸ್ಟ್, ಮತ್ತು ಆತನೇ ಯಜ್ಞದ ಕುರಿಯಾಗಿ, ಆತನೇ ಸ್ವಂತ ಕುರಿ, ಆತನೇ ಸ್ವತಃ ಮಹಾಯಾಜಕನಾಗಿ ಹೇಳ್ಪಟ್ಟ. ಆನಂತರ 40 ದಿನ ಅವನು ಶಿಷ್ಯರ ಸಂಗಡ ಇದ್ದ.
ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ. ಅಪೊಸ್ತಲ ಕೃತ್ಯದಲ್ಲಿ 1ನೇ ಅಧ್ಯಾಯದಲ್ಲಿ ಆತನು ದೇವರ ರಾಜ್ಯದ ಬಗ್ಗೆ ಮಾತಾಡಿದಂಥ ವಾಕ್ಯ ಹೇಳ್ತದೆ. ಓಕೆ, ಥಿಯೋಫಿಲನೇ, ನಾನು ಮೊದಲು ಬರೆದ ಚರಿತ್ರೆಯಲ್ಲಿ ಯೇಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಪ್ರಾರಂಭಿಸಿದೆಲ್ಲವನ್ನು ಕೇಳಿ ತಾನು ಆರಿಸಿಕೊಂಡಿದ್ದ ಅಪೊಸ್ತಲರಿಗೆ ಪವಿತ್ರಾತ್ಮನ ಮೂಲಕ ಆಜ್ಞೆ ಕೊಟ್ಟು ಮೇಲಣ ಲೋಕವನ್ನು ಏರಿದ ದಿನದವರೆಗೆ ವಿವರಿಸಿದ್ದೇನಷ್ಟೇ. ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. 40 ದಿನ, 40 ಡೇಸ್ ಅವರ ಒಟ್ಟಿಗೆ ಇದ್ದ. ಆಫ್ಟರ್ 40 ಡೇಸ್ ತಾನು ಜಯಿಸಿದ ಬಹು ಜನರನ್ನು ತನ್ನೊಟ್ಟಿಗೆ ಸೆರೆ ಹಿಡಿದುಕೊಂಡು ಹೋಗಿ ಪರಲೋಕಕ್ಕೆ ಹೋದನು. ಪ್ರೈಸ್ ಗಾಡ್. ಅದರೊಟ್ಟಿಗೆ ಕಳ್ಳನು ಕೂಡ ಇದ್ದಾನೆ. ಓಕೆ, ಕಳ್ಳ ಮತ್ತು ಯೇಸು ಸ್ವಾಮಿ ಒಟ್ಟಿಗೆ ಇಬ್ಬರು ಪಾತಾಳಕ್ಕೆ ಹೋದರು. ಕಳ್ಳ ಮತ್ತು ಯೇಸು ಸ್ವಾಮಿ ಇಬ್ಬರು ಭಕ್ತರೊಡನೆ ಅವರು ಪುನರುತ್ಥಾನರಾದರು. ಅದಕ್ಕೆ ಬೈಬಲ್ ಹೇಳ್ತದೆ, ಓಕೆ, ಆತನು ಪ್ರಾಣ ಬಿಟ್ಟಾಗ ಸಮಾಧಿಗಳು ತೆರೆಯಲ್ಪಟ್ಟವಂತ. ಓಕೆ, ಬೇಕಾದರೆ ಈ ವಚನವನ್ನು ನಾನು ಓದ್ತೇನೆ. ನೀವು ಅನೇಕ ಸಂದರ್ಭದಲ್ಲಿ ನೀವು ಕೇಳಿದ್ದೀರಿ. 50ನೇ ವಚನದಿಂದ ನಾನು ಓದ್ತೇನೆ. 27ನೇ ಅಧ್ಯಾಯ 50ನೇ ವಚನ. ಯೇಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು. 51ನೇ ವಚನ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ. ಆಗ ಇಗೋ, ದೇವಾಲಯದ ತೆರೆಯು ಮೇಲಿನಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು. ಭೂಮಿ ಅದರಿತು, ಬಂಡೆಗಳು ಸಿಳಿಯೋದವು, ಸಮಾಧಿಗಳು ತೆರೆದವು, ನಿದ್ದೆ ಹೋಗಿದ ಅನೇಕ ಭಕ್ತರ ದೇಹಗಳು ಎದ್ದವು. ಇಲ್ಲಿ ನಾವು ನೋಡ್ತೇವೆ, ಯೇಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು. ಆಗ ಇಗೋ, ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು. 52ನೇ ವಚನ. ಭೂಮಿ ಅದರಿತು, ಬಂಡೆಗಳು ಸಿಳಿಯೋದವು, ಸಮಾಧಿಗಳು ತೆರೆದವು. ಸಮಾಧಿ ತೆರೆಯಿತು ಅಂತೇಳಿ ಸಮಾಧಿಗಳು ತೆರೆದವು. ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು, ಆತ್ಮಗಳು ಅಂತ ಹೇಳಿದ್ರು, ದೇಹಗಳು, ಅಫ್ಕೋರ್ಸ್ ಆತ್ಮದೇಹ, ಆತ್ಮ ಪ್ರಾಣ ಶರೀರವಾಗಿ ದೇಹಗಳು ಎದ್ದವು. ಮತ್ತು ಆತನು ಎದ್ದ ಮೇಲೆ ಸಮಾಧಿಗಳೊಳಗಿಂದ ಹೊರಗೆ ಬಂದು ಪರಿಶುದ್ಧ ಪಟ್ಟಣದೊಳಗೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡ. ಈ 40 ಡೇಸ್ ಅವರು ಕೂಡ ಇಲ್ಲಿದ್ದರು. ಪ್ರೈಸ್ ಗಾಡ್. ಆಫ್ಟರ್ 40 ಡೇಸ್ 40 ದಿನ ನಂತರ ಯೇಸು ಸ್ವಾಮಿ ಅವರನ್ನು ಆತನೊಟ್ಟಿಗೆ ಅವರು ಪರಲೋಕಕ್ಕೆ ಒಯ್ಯಲ್ಪಡುತ್ತಾರೆ. ಈಗ ಹೊಸ ಒಡಂಬಡಿಕೆಯಲ್ಲಿ ನಾವು ಅಬ್ಸೆಂಟ್ ಫ್ರಮ್ ದ ಬಾಡಿ, ಪ್ರೆಸೆಂಟ್ ವಿತ್ ದ ಲಾರ್ಡ್. ಈಗ ಯಾರು ಹೊಸ ಒಡಂಬಡಿಕೆಯಲ್ಲಿ ಯೇಸುವನ್ನು ಅಂಗೀಕಾರ ಮಾಡಿದವನು ಅವರು ಪಾತಾಳಕ್ಕೆ ಹೋಗುವುದಿಲ್ಲ. ಈಗ ನಾವು ಕ್ರಿಸ್ತನೊಂದಿಗೆ ಇರುತ್ತೇವೆ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ದೇಹವನ್ನು ಬಿಟ್ಟು ಕ್ರಿಸ್ತನ ಜೊತೆಯಲ್ಲಿ ಇರಬೇಕೆಂಬುದೇ ನನ್ನ ಅಭಿಲಾಷೆ. ಆತನ ಒಟ್ಟಿಗೆ ಇರಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ ಆ ಕಳ್ಳನಿಗೆ, ಈ ಹೊತ್ತೇ ನಾನು ನಿನಗೆ ಹೇಳ್ತೇನೆ, ನೀನು ನನ್ನೊಟ್ಟಿಗೆ ಇರುತ್ತಿ ಪರದೈಸ್ನಲ್ಲಿ, ನನ್ನ ಒಟ್ಟಿಗೆ. ಪ್ರೇರೆ ಮೂಲ ಭಾಷೆಯಲ್ಲಿ ಓದಿದರೆ ನಮಗೆ ಗೊತ್ತಾಗ್ತದೆ. ಆದ್ದರಿಂದ ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ, ಯೇಸು ಕ್ರಿಸ್ತನು ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದ, ನಮಗೋಸ್ಕರ ಹೂಣಲ್ಪಟ್ಟಿದ್ದ, ನಮಗೋಸ್ಕರ ಪುನರುತ್ಥಾನಾಗಿದ್ದಾನೆ. ಆತನು ಕಲ್ವಾರಿ ಕ್ರೂಜೆಯಲ್ಲಿ ದಂಡನೆಯನ್ನು ಅನುಭವಿಸಿದ್ದು ನನ್ನ ಮತ್ತು ನಿನ್ನ ದಂಡನೆಯನ್ನು ಅನುಭವಿಸ್ತಾನೆ. ಒಬ್ಬ ಕಳ್ಳನು ಒಪ್ಪಿದ ಹಾಗೆ ನಾವು ಕೂಡ ಒಪ್ಪುವ, ನೀವು ಕೂಡ ಒಪ್ಪಿರಿ. ಪ್ರೈಸ್ ಗಾಡ್. ಆಗ ನಿತ್ಯತ್ವಕ್ಕೆ ನೀವು ಆತನ ಒಟ್ಟಿಗೆ ಇರುತ್ತೀರಿ. ಒಂದು ವೇಳೆ ಒಪ್ಪುವುದಿಲ್ಲ, ಈ ಹೊತ್ತು ನೀನು ದೇವರ ಸ್ವರಕ್ಕೆ ಕಿವಿ ಕೊಟ್ಟು ನಿನ್ನ ಹೃದಯವನ್ನು ಕಠಿಣಪಡಿಸಿಕೊಂಡರೆ ಇನ್ನೊಬ್ಬ ಕಳ್ಳನಾಗೆ ನಿತ್ಯ ದಂಡನೆಗೆ ಹೋಗಬೇಕಾಗ್ತದೆ. ನಿತ್ಯ ದಂಡನೆ ಎಂಬುದಿದೆ, ಇಟರ್ನಲ್ ಜಡ್ಜ್ಮೆಂಟ್, ನಿತ್ಯ ದಂಡನೆ. ಪ್ರೇರೆ, ಅದರಿಂದ ಯಾರು ನೀವು ನನ್ನ ಸ್ವರವನ್ನು ಕೇಳ್ತಾ ಇದ್ದೀರಿ, ದಿಸ್ ಸೋ ರಿಯಲ್, ಇದು ಕಥೆ ಅಲ್ಲ. ಕೇವಲ ಸೆಲೆಬ್ರೇಟ್ ಮಾಡುವುದರಲ್ಲಿ ಅಥವಾ ಮೋಜು ಮಸ್ತಿಯಲ್ಲಿ, ಕುಡಿಕತನದಲ್ಲಿ ಸಮಯವನ್ನು ಕಳಿಬೇಡ್ರಿ. ಅದರ ಬದಲು ನೀವು ಆತನು ಮಾಡಿದ ಕೆಲಸವನ್ನು ಅಕ್ನಾಲೇಜ್ ಮಾಡಿರಿ. ಲೆಟ್ಸ್ ಪ್ರೇ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ನನ್ನ ದಂಡನೆಯನ್ನು, ನನ್ನ ಅಪರಾಧವನ್ನು ನನ್ನ ಲೆಕ್ಕಕ್ಕೆ ಹಾಕದೆ ಯೇಸುವನ್ನು ನನಗೋಸ್ಕರ ನೀನು ಕಳುಹಿಸಿ ನನ್ನ ದಂಡನೆಯನ್ನು ನೀನು ಆತನ ಮೇಲೆ ಹಾಕಿದ್ದಿ. ಆತನು ನನ್ನ ಅಪರಾಧಗಳನ್ನು ಹೊತ್ತುಕೊಂಡು ಹೋದನು. ಆತನು ಹೂಳಲ್ಪಟ್ಟು 3ನೇ ದಿನ ಪುನರುತ್ಥಾನಾದ. ಇವತ್ತು ದೇವರ ಮಕ್ಕಳಾಗುವ ಅಧಿಕಾರವನ್ನು ಇವತ್ತು ನಮಗೆ ಕೊಟ್ಟಿದ್ದೆ ತಂದೆ. ಅದಕ್ಕೋಸ್ಕರ ನಿಮಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತು ಬಾಯಿಂದ ನಾವು ಅರಿಕೆ ಮಾಡುತ್ತೇವೆ, ಯೇಸುವೆ ನಮ್ಮ ಕರ್ತನೆಂದು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದಿದ್ದೇವೆ.
Thank you, Lord, for the anointing. Thank you, Lord, for the grace and favor and protection of God. In Jesus' name, amen, amen. ಪ್ರೈಸ್ ಗಾಡ್. ಓಕೆ, ಯಾರು ನೀವು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರಿಗೋಸ್ಕರ ಪ್ರಾರ್ಥಿಸ್ತೇವೆ. ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಓಕೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ನೀವು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು. ಅದೇ ರೀತಿ ಪ್ರತಿದಿನ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ. ಬನ್ನಿ, ನನ್ನೊಟ್ಟಿಗೆ ಜಾಯ್ನ್ ಆಗಿ. ವೆಬ್ಸೈಟ್ ಇದೆ wordofvictory.in ಅಂತ. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ 4 ಭಾಷೆಯಲ್ಲಿ ಅರಿಕೆ ಸಿಗ್ತದೆ: ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಓಕೆ, ಕಂಟಿನ್ಯೂ ಆಗಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಬಿಗ್ ಜೆ ಟಿವಿಯಲ್ಲಿ ವೀಕ್ಷಿಸಿರಿ. ಯು ಬ್ಲೆಸ್. ಆಮೆನ್.